ನನ್ನ ಚಿಕ್ಕ ಚಿಕ್ಕಪ್ಪನ ಮಗ, ಅವನ ಹೆಸರು ಲೋಕಿ. ನನಗಿಂತ 1 ವರ್ಷ ಚಿಕ್ಕವನು. 9ನೇ ತರಗತಿಯ ಹುಡುಗ. ಓದೋದು ಒಂದನ್ನು ಬಿಟ್ಟು ಮಿಕ್ಕ ಎಲ್ಲಾ ಘನದಾರಿ ಕೆಲಸಗಳನ್ನು ಮಾಡುತ್ತಿದ್ದ. ಅಂದರೆ ಅವನಿಗೆ ತೆವಲು ಜಾಸ್ತಿ. ಅವನಿಗೆ ಜಾಸ್ತಿ ಅಂತ ನನಗಾಗ ಗೊತ್ತಿರಲಿಲ್ಲ. ಅವನು ಯಾವಾಗ ಒಂದು ರಾತ್ರಿ ಪೂರ್ತಿ ನನ್ನ ಜೊತೆ ಕಬಡ್ಡಿ ಆಡಿದ್ನೋ ಅವಾಗ ಗೊತ್ತಾಯ್ತು ಇವನಂತ ಕಿತ್ತೋದವನು ಅಂತ. ಲೋಕಿ ನನಗೆ ಅಕ್ಕ ಅಂತ ಕರೆಯುತ್ತಿದ್ದ. ದಿನ ನಮ್ಮ ಮನೆಗೆ ದಿನ ಬಂದು ನನ್ನ ಜೊತೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದ. ಊರಿನಲ್ಲಿರುವ ಕೆಲವು ಹುಡುಗಿಯರ ಜೊತೆ ಅವನು ಅಂದರ್ ಬಾಹರ್ ಆಡುತ್ತಿದ್ದರೂ ಕೂಡ ಯಾವತ್ತೂ ನನ್ನ ಜೊತೆ ಮಿಸ್ ಬಿಹೇವ್ ಮಾಡಿದವನಲ್ಲ. ನಮ್ಮಿಬ್ಬರನ್ನು ನೋಡಿದವರು ಅಕ್ಕ ತಮ್ಮ ಅಂದರೆ ಹಿಂಗಿರಬೇಕು ಅಂತಲೇ ಹೇಳುತ್ತಿದ್ದರು. ಅಷ್ಟರ ಮಟ್ಟಿಗೆ ನಾವಿಬ್ಬರೂ ಅನ್ಯೋನ್ಯವಾಗಿ ಜೊತೆಯಲ್ಲಿ ಇರುತ್ತಿದ್ದೆವು. ಅಕ್ಕ ತಮ್ಮ ಆಗಿದ್ದರಿಂದ ನಮ್ಮಿಬ್ಬರಿಗೆ ಯಾವುದೇ ಅಡ್ಡಿ ಆತಂಕಗಳಿರಲಿಲ್ಲ, ಯಾವುದೇ ನಿರ್ಬಂಧವಿರಲಿಲ್ಲ. ಇಬ್ಬರು ಕೈ ಹಿಡಿದುಕೊಂಡು ಹೆಗಲ ಮೇಲೆ ಕೈ ಹಾಕಿಕೊಂಡು ತಿರುಗಾಡಿದರೂ ಕೇಳುವವರೂ ಇರಲಿಲ್ಲ. ಹೀಗಿರುವಾಗ ಅದೊಂದು ದಿನ ನಮ್ಮ ಸಂಬಂಧಿಯ ಮದುವೆ ಇದ್ದ ಕಾರಣ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಹೋಗಲೇಬೇಕಾಯಿತು. ಆಗ ನಮಗೆ ಪರೀಕ್ಷೆಯ ಸಮಯ. ನಾವು ಹೋಗಲು ಆಗಲಿಲ್ಲ. ಆಗ ಅಮ್ಮ ಚಿಕ್ಕಪ್ಪನಿಗೆ ನನ್ನನ್ನು ಒಪ್ಪಿಸಿ ನಾವು ಬರುವವರೆಗೂ ಜೋಪಾನ. ಇಬ್ಬರೂ ಓದಿಕೊಳ್ಳದೆ ಹರಟೆ ಹೊಡೆಯುತ್ತಾ ಕುಳಿತುಕೊಳ್ಳುತ್ತಾರೆ. ಸ್ವಲ್ಪ ಹೆದರಿಸಿ ಗದರಿಸಿ ಓದಿಸಿ ಅಂತ ಹೇಳಿ ಹೊರಟರು. ನಾನು ಹೋಗಿ ಲೋಕಿ ಮನೆಯಲ್ಲಿ ಸೋಫಾ ಮೇಲೆ ಕುಳಿತು ಓದುತ್ತಿದ್ದೆ. ಆಗ ಚಿಕ್ಕಪ್ಪ ಲೋಕಿ ಎಲ್ಲೋದು ಅನ್ನುತ್ತಾ ಹುಡುಕುತ್ತಾ ಹೊರಗಡೆ ಹೋದರು. ಸ್ವಲ್ಪ ಹೊತ್ತಲ್ಲಿ ಲೋಕಿ ಬಂದು, ಏನಕ್ಕ ಅಮ್ಮ ಹೊರಟು ಹೋದ್ರು, ಅಬ್ಬಾ ಗಯಾಳಿಗಳು ಮನೆಯಲ್ಲಿ ಇಲ್ಲ ಅಂದ್ರೆ ಆಯಾಗಿರಬಹುದು ಅನ್ನುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕುಳಿತ. ಆಮೇಲೆ ನಾನು ಲೋಕಿ ಮಾತಾಡುತ್ತಾ ಕುಳಿತಿದ್ದೆವು. ಸಂಜೆ ಆಯಿತು. ಚಿಕ್ಕಪ್ಪ ಹೋಟೆಲ್ನಿಂದ ಊಟವನ್ನು ತಂದರು. ಅದನ್ನು ಮೂವರು ತಿಂದು ಆ ರಾತ್ರಿ ನಾನೊಂದು ರೂಮಿನಲ್ಲಿ, ಅಪ್ಪ ಮಗ ಒಂದು ರೂಮಿನಲ್ಲಿ ಮಲಗಿದೆವು. ಬೆಳಗ್ಗೆ ಆಯಿತು. ನಾನು ಎದ್ದು ಸ್ನಾನ ಮಾಡಿದೆ. ಲೋಕಿಯು ಕೂಡ ಸ್ನಾನ ಮಾಡಿ ರೆಡಿಯಾದ. ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡಿ ಸ್ಕೂಲಿಗೆ ಹೋದೆವು. ಪರೀಕ್ಷೆ ಬರೆದು ಸಾಯಂಕಾಲ 4 ಗಂಟೆಗೆ ಇಬ್ಬರು ಮನೆಗೆ ಬಂದೆವು. ಚಿಕ್ಕಪ್ಪ ಇನ್ನೂ ಮನೆಗೆ ಬಂದಿರಲಿಲ್ಲ. ಅವರು ಬರೋದಕ್ಕೆ 6 ಗಂಟೆಯಾಗುತ್ತೆ ಅಂತ ಹೇಳಿ ನಾನು ಲೋಕಿ ಹರಟೆ ಹೊಡೆಯುತ್ತಾ ಕುಳಿತಿದ್ದೆವು. ಚಿಕ್ಕಪ್ಪ 6 ಗಂಟೆಗೆ ಬಂದು, ಏನೋ ಓದದೆ ಹರಟೆ ಹೊಡೀತಿದ್ದೀಯಾ ಎಂದು ಗದರಿಸಿದರು. ಇವಾಗಿನವರೆಗೂ ಓದಿಕೊಂಡ್ವಿ ಅಪ್ಪ ಅಂತ ಹೇಳ್ದ. ಸರಿ, ರಾತ್ರಿ ಊಟಕ್ಕೆ ಹೋಟೆಲ್ನಿಂದ ಪಾರ್ಸೆಲ್ ತರುತ್ತೇನೆ ಅಂತ ಹೇಳಿ ರಾತ್ರಿ ಊಟವನ್ನು ತಂದರು. ನಾನು ಲೋಕಿ ಊಟವನ್ನು ಮಾಡುತ್ತಿದ್ವಿ. ಹೆಂಡತಿ ಮನೆಯಲ್ಲಿ ಇಲ್ಲ ಅನ್ನೋ ಧೈರ್ಯದಿಂದ ಚಿಕ್ಕಪ್ಪ ಎಣ್ಣೆ ತಂದು ಕುಡಿದು ಫುಲ್ ಟೈಟಾಗಿ ಮಲಗಿದರು. ನಾನು ಊಟ ಮುಗಿಸಿ ಹೋಗಿ ರೂಮಿನಲ್ಲಿ ಮಲಗಿಕೊಂಡೆ. ಲೋಕಿ ಹಾಲ್ನಲ್ಲಿ ಸೋಫಾ ಮೇಲೆ ಮಲಗಿಕೊಂಡ. ಅಷ್ಟರಲ್ಲಿ ಮಳೆ ಶುರುವಾಯಿತು. ದೊಡ್ಡ ದೊಡ್ಡ ಮಿಂಚುಗುಡುಗುಗಳು, ಅದರ ಜೊತೆ ನಾಯಿಗಳು ಸಹ ಜೋರಾಗಿ ಬೊಗಳಲು ಶುರು ಮಾಡಿದವು. ನನಗೆ ಭಯವಾಗಿ ಲೋಕಿ ಬಳಿ ಹೋಗಿ, ಲೋ, ನಾಯಿಗಳು ಒಂಥರ ಬೊಗಳುತ್ತಿವೆ, ಬಹುಶಃ ದೆವ್ವ ನೋಡಿ ಬೊಗಳುತ್ತಿರಬೇಕು. ಯಾವಾಗಲೂ ನಾನು ನನ್ನ ಅಮ್ಮನ ಪಕ್ಕದಲ್ಲೇ ಮಲಗುತ್ತಿದ್ದೆ. ನನ್ನೊಬ್ಬಳಿಗೆ ಭಯ ಆಗುತ್ತಿದೆ. ನೀನು ನನ್ನ ಜೊತೆ ಬಂದು ರೂಮಿನಲ್ಲಿ ಮಲಗು ಅಂದೆ. ಲೋಕಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಅನಿಸಿ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ. ದಡಾರನೆ ಎದ್ದು ನಡಿ ಹೋಗು ಅಂದ. ನಾನು ಅವನನ್ನು ಕರೆದುಕೊಂಡು ಬಂದು ಕೆಳಗೆ ಮಲಗಲು ಹೇಳಿದೆ. ನಾನಲ್ಲಿ ಮಲಗುವುದಿಲ್ಲ, ನನಗೆ ಚಳಿ ಆಗುತ್ತೆ ಎಂದು ಖ್ಯಾತೆ ತೆಗೆದ. ನನ್ನ ಮುದ್ದು ಅಲ್ವಾ ನೀನು, ಪ್ಲೀಸ್ ಕಣು ಕೆಳಗೆ ಮಲಗು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೆ. ಅವನು ಇಲ್ಲ, ಆಗಲ್ಲ ಕಣೆ, ನಿನ್ನ ಜೊತೆ ಮಲಗಿದರೆ ಏನಾಗೋಗುತ್ತೆ, ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ಇರ್ತೀಯಾ, ರಾತ್ರಿ ಹೊತ್ತು ಮಾತ್ರ ದೂರ ಓಡ್ತೀಯಾ, ಅದೇನು ಮಾಡಬಾರದು ಮಾಡಿಬಿಟ್ಟಿದ್ದೀನಿ ನಿನಗೆ ನಾನು, ಇಲ್ಲೇ ಮಲಗೋದು ಅಂತ ಹೇಳಿ ಮಂಚ ಹತ್ತಿದ. ನಾನು ಸರಿ ಕಣು, ಮಂಚದ ಆ ತುದಿಯಲ್ಲಿ ಮಲಗು, ನಾನು ಈ ತುದಿಯಲ್ಲಿ ಮಲಗುತ್ತೇನೆ ಅಂತ ಹೇಳ್ದೆ. ಅವನು ಏನು, ಯಾರು ಯಾರ ಹತ್ರನೂ ಇಲ್ಲದಿರೋದು ಇವಳ ಹತ್ರ ಇದೆ ಅನ್ನೋ ಹಾಗೆ ಆಡ್ತಿದ್ದಾಳೆ ಎಂದು ಗೊಣಗಿದ. ನಾನು ಏನು ಹೇಳಿದು ಅಂತ ಕೇಳ್ದೆ. ಏನಿಲ್ಲ ಮಹಾತಾಯಿ, ಗುಡ್ ನೈಟ್ ಹೇಳ್ದೆ ಅನ್ನುತ್ತಾ ಮುಖ ಓದಿಸಿಕೊಂಡು ರಗ್ಗನ್ನು ಮುಚ್ಚಿಕೊಂಡ. ನಾನು ಸರಿ ಅಂತ ಹೇಳಿ ಮಲಗಿಕೊಂಡೆ. ಮಳೆ ಜೋರಾಗುತ್ತಲೇ ಇತ್ತು. ಅದರ ಜೊತೆ ನಾಯಿಗಳ ಕಾಟ ಬೇರೆ. ದಡ ಡಮಾರನ್ನೋ ಗುಡುಗಿನ ಆರ್ಭಟಕ್ಕೆ ನಾನು ಬೆಚ್ಚಿಬಿದ್ದು ಅವನ ಕಡೆ ಜರುಗಿದೆ. ಹಾಗೇ ನಿದ್ದೆ ಬರುವ ಅನುಭವವಾಗಿ ಕಣ್ಣು ಮುಚ್ಚಿದೆ. ಸ್ವಲ್ಪ ಹೊತ್ತಿನ ಬಳಿಕ ಯಾರೋ ನನ್ನ ಜಡೆ ಎಳೆಯುತ್ತಿರುವ ಹಾಗೆ ಫೀಲ್ ಆಗಿ ಎಚ್ಚರವಾಯಿತು. ಏನದು ಅಂತ ನೋಡಿದರೆ ಲೋಕಿ ನನ್ನ ಜಡೆಯನ್ನು ಎತ್ತಿ ಮೂಸುತ್ತಾ ಉಸಿರು ಎಳೆದುಕೊಳ್ಳುತ್ತಿದ್ದ.
ನಾನು ಏನಾಯಿತು ಇವನಿಗೆ ಎಂದು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ಕಣ್ಣು ಮುಚ್ಚಿ ಮದಬಂದ ಟಗರಿನಂತೆ ನನ್ನ ಜಡೆ ಮೂಸುತ್ತಾ ಮಜಾ ತಗುತ್ತಿದ್ದ. ಅವನ ಚಡ್ಡಿ ಉಬ್ಬಿಕೊಂಡು ಸೀಲಿಂಗ್ ನೋಡುತ್ತಿದೆ. ಅದನ್ನು ನೋಡಿ ನನಗೆ ಒಂಥರ ಆಗಿ ಯಪ್ಪ ಅಂದುಕೊಂಡೆ. ಆಮೇಲೆ ಲೋಕಿ ಏನೋ ಇದು, ನನ್ನ ಜಡೆಯನ್ನು ಯಾಕೆ ಹಿಡ್ಕೊಂಡಿದ್ದೀಯಾ, ಬಿಡು ಅಂದೆ. ಅವನು ಅಕ್ಕ ನಿನ್ನ ಜಡೆ ಗಮ್ ಅನ್ನುತ್ತಿದೆ, ಯಾವ ಶಾಂಪೂ ಯೂಸ್ ಮಾಡ್ತೀಯಾ ಅಂದ. ನಾನು ಕೋಪದಲ್ಲಿ ಈ ಕೋತಿ ಚೇಷ್ಟೆ ಬಿಟ್ಟು ಸುಮ್ಮನೆ ಮಲಗಿದರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಅಂದರುಗಿದೆ. ಅದೇ ಸಮಯದಲ್ಲಿ ಮತ್ತೊಂದು ಜೋರಾದ ಸಿಡಿಲು ಬಡಿಯಿತು. ನಾನು ಅಮ್ಮ ಎಂದು ಹೆದರಿ ಅವನನ್ನು ಅಪ್ಪಿಕೊಂಡೆ. ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಲೋಕಿ ಹೆದರಬೇಡ ಅಕ್ಕ, ನಾನಿದ್ದೀನಿ, ಏನೂ ಆಗೋಲ್ಲ ಎಂದು ನನ್ನ ಹಿಂದೆ ಅಮುಕುತ್ತಾ ನನ್ನ ಕೆನ್ನೆಗಳಿಗೆ ಉಮ್ಮ ಕೊಟ್ಟ. ನಾನು ಭಯದಲ್ಲಿ ನಡುಗುತ್ತಿದ್ದೆ. ಅವನು ಧೈರ್ಯ ಹೇಳುವ ನಾಟಕ ಮಾಡುತ್ತಾ ನನ್ನ ಕತ್ತಿನ ಕೆಳಗೆಲ್ಲ ಕೈಯಾಡಿಸಲು ಶುರುಮಾಡಿದ. ನನಗೆ ಏನೇನೋ ಆಗುತ್ತಿದೆ. ಅವನು ನನ್ನ ಮೈಪೂರ್ತಿ ಆಕ್ರಮಣ ಮಾಡಿಕೊಂಡು ಮೇಲೆ ಬಂದು ನನ್ನ ಹೆಣ್ಣತನ ದೋಚಲು ಆರಂಭಿಸಿದ. ಆ ಕ್ಷಣದಲ್ಲಿ ನನ್ನ ಬುದ್ಧಿಗೆ ಏನಾಯಿತೆಂದು ಗೊತ್ತಾಗಲಿಲ್ಲ. ಅವನು ಏನು ಮಾಡುತ್ತಿದ್ದರೂ ನೋ ಎನ್ನಲು ಮನಸ್ಸಾಗದೆ ಅವನ ಕೈವಶವಾಗುತ್ತಾ ಹೋದೆ. ನಾವಿಬ್ಬರೂ ಮೌನದ ದಿಗ್ಬಂಧನದಲ್ಲಿ ಬಂದಿಯಾಗಿ ಒಬ್ಬರಿಗೊಬ್ಬರು ಶರಣಾಗಿ ಹೊಸ ಪ್ರಪಂಚಕ್ಕೆ ನನ್ನನ್ನು ಕರೆದೊಯ್ದ. ಮೊದಲ ಬಾರಿ ಇಂತಹ ಅನುಭವ ನನಗಾಗುತ್ತಿರುವುದು. ಏನೋ ತಿಳಿಯದ ಅನುಭೂತಿ ಮೂಡುತ್ತಿದೆ. ಅವನಂತೂ ಇಂತಹ ಕೆಲಸದಲ್ಲಿ ಎಕ್ಸ್ಪರ್ಟ್. 10 ಜನರಿಗೆ ತನ್ನ ತಾಕತ್ತು ತೋರಿಸಿ ನನಗೂ ತೋರಿಸುತ್ತಿದ್ದಾನೆ. 10 ನಿಮಿಷದಲ್ಲೇ ತನ್ನ ಕೆಲಸವನ್ನು ಮುಗಿಸಿದರೂ ಕೂಡ ಹಾಗೆ ಮುಂದುವರೆದು ಹರಿಯುತ್ತಿದ್ದಾನೆ. ಈ ಸಲ ಅರ್ಧ ಗಂಟೆ ಬಜ್ಜಿ ಮಾಡಿ ಮತ್ತೊಮ್ಮೆ ಅದರೊಳಗೆ ತುಂಬಿಸಿದ. ನನಗೆ ಆಗ ಅರಿವಾಯಿತು, ಅಯ್ಯೋ ಏನಾದರೂ ಹೆಚ್ಚು ಕಡಿಮೆಯಾದರೆ ಏನು ಗತಿ ಅಂತ. ನಾನು ಅವನಿಂದ ಬೀಡಿಸಿಕೊಂಡು ಮೇಲೆದ್ದು, ಯಾಕೋ ಹೀಗೆ ಮಾಡಿದೆ, ಕೆಳಗೆ ಮಲಗು ಅಂತ ನಾನು ಎಷ್ಟು ಹೇಳಿದರೂ ಕೇಳದೆ ಈ ರೀತಿ ಮಾಡಬಿಟ್ಟಿಯಲ್ಲ ಅಂತ ಹೇಳಿ ಅಳಲು ಶುರು ಮಾಡಿದೆ. ಅವನು ಜೋರಾಗಿ ಮಾತಾಡಬೇಡ ಸುಮ್ಮನಿರು ಅಪ್ಪ, ಎದ್ದರೆ ತಿಥಿ ಮಾಡಿಬಿಡ್ತಾನೆ, ಎಣ್ಣೆ ಬೇರೆ ಹೊಡ್ದವನೇ, ಕಿಕ್ಕಿನಲ್ಲಿ ಸಾಯಿಸೋಕು ಹಿಂದೆ ಮುಂದೆ ನೋಡಲ್ಲ, ಏನೂ ಆಗಲ್ಲ ಸುಮ್ನಿರು ಅಂತ ಹೇಳಿ ನನ್ನ ಬಾಯನ್ನು ಮುಚ್ಚಿದ. ನಾನು ಬಿಡು ಮಾಡೋದೆಲ್ಲ ಮಾಡಿ ಈಗ ಏನೂ ಆಗಲ್ಲ ಅನ್ನುತ್ತಿದ್ದೀಯಾ ಎಂದು ಮತ್ತೆ ಅಳಲು ಶುರು ಮಾಡಿದೆ. ಆಗ ಅವನು, ಅಯ್ಯೋ ಪೆದ್ದಿ, ನಾನು ಎಷ್ಟು ಹುಡುಗಿಯರಿಗೆ ಮಾಡಿದ್ದೀನಿ, ಅವರಿಗೆ ಏನೂ ಆಗಲಿಲ್ಲ ಅಂದ ಮೇಲೆ ನಿನಗೇನಾಗುತ್ತೆ, ಒಂದು ಸಲ ಮಾಡಿದ್ರೆ ನೀನು ಅಮ್ಮ ಆಗಲ್ಲ, 50ರಿಂದ 60 ಸಲ ಮಾಡಿದ್ರೆ ಮಕ್ಕಳಾಗುವುದು ಅಂತ ಹೇಳಿ ಪೂಸಿ ಹೊಡೆದ. ನಾನು ಹೌದೇನೋ ಇವನು ಹೇಳುತ್ತಿರುವುದು ನಿಜವೇ ಇರಬೇಕು, ಒಂದು ಸಲಕ್ಕೆಲ್ಲ ಗರ್ಭ ನಿಲ್ಲಲ್ಲ ಅಂತ ಅಂದುಕೊಂಡೆ. ಅವನು ನನ್ನ ಪಕ್ಕ ಮಲಗಿ ಎಲ್ಲೆಲ್ಲೋ ಕೈ ಹಾಕು ಕುತ್ತ ಮತ್ತೊಮ್ಮೆ ಮಾಡೋಣ ಎಂದು ಬಿಳಿಸಲು ಶುರು ಮಾಡಿದ. ನಾನು ಬೇಡಪ್ಪ ನಿನ್ನ ಸಹವಾಸ ಅಂತ ಹೇಳಿ ಎದ್ದೇಳುತ್ತಿದ್ದೆ. ಅವನು ಪ್ಲೀಸ್ ಕಣೆ, ಒಂದು ಸಲ ಮಾತ್ರ, ಮುಂದೆ ಮಾಡೋದಿಲ್ಲ, ಹಿಂದೆ ಮಾಡ್ತೀನಿ ಎನ್ನುತ್ತಾ ನಾನು ಒಪ್ಪುವವರೆಗೂ ಬಿಡಲಿಲ್ಲ. ಕೊನೆಗೆ ಹಾಳಾಗಿ ಹೋಗಲಿ ಅಂತ ಒಪ್ಪಿಕೊಂಡೆ. ಹಿಂದೆಗಡೆ ಬಂದು ಅದು ನುಗ್ಗದಿದ್ದರೂ ಬಿಡದೆ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ದಬಾಯಿಸಿ ತಳ್ಳಿ 3/4 ಗಂಟೆ ತಟ್ಟಿದ. ಮಳೆ ಕೂಡ ನಿಂತು ಪ್ರಕೃತಿ ತಣ್ಣಗಾಗುತ್ತಿದೆ. ಹಿಂದೆ ತಡೆಯೋಕೆ ಆಗದಷ್ಟು ನೋವು ಬರುತ್ತಿದೆ. ಚಿಕ್ಕಪ್ಪ ಎದ್ದರೆ ಏನು ಗತಿ ಅನ್ನೋ ಭಯ ನಮ್ಮಿಬ್ಬರಲ್ಲಿದ್ದರೂ ಕೂಡ ಪರಿಸ್ಥಿತಿಗೆ ಶರಣಾಗಿದ್ದೇವೆ. ಅವನ ಪೋಲಿ ಆಟಕ್ಕೆ ರಾತ್ರಿ ಕಳೆದಿದ್ದೇ ಗೊತ್ತಾಗಲಿಲ್ಲ. ಬೆಳಿಗ್ಗೆ ಆದಮೇಲೆ ನಾವು ಎದ್ದು ಸ್ನಾನ ಮಾಡಿ ಪರೀಕ್ಷೆ ಬರೆಯಲು ಸ್ಕೂಲಿಗೆ ಹೋದೆವು. ಕ್ವೆಶ್ಚನ್ ಪೇಪರ್ ನೋಡಿದರೆ ಯಾವೊಂದು ಉತ್ತರವೂ ನನಗೆ ಹೊಳೆಯುತ್ತಿಲ್ಲ, ಯಾವುದೂ ನೆನಪಿಗೆ ಬರುತ್ತಿಲ್ಲ. ರಾತ್ರಿ ನಡೆದ ಘಟನೆಯೇ ನನ್ನ ಕಣ್ಣು ಮುಂದೆ ಬರುತ್ತಿದೆ. ಎಷ್ಟು ಬೇಗ ಲೋಕಿಯನ್ನು ನೋಡ್ತೀನಿ ಅಂತ ಅನಿಸುತ್ತಿದೆ. ಹಾಗೋ ಹೀಗೋ ಎಕ್ಸಾಮ್ ಬರೆದು ಹೊರಗೆ ಬಂದೆ. ಲೋಕಿ ನನಗಾಗಿ ಕಾಯುತ್ತಾ ನಿಂತಿದ್ದ. ನಾವಿಬ್ಬರೂ ಸೇರಿ ಮಾತಾಡಿಕೊಂಡು ದಾರಿಯಲ್ಲಿ ಬರುವಾಗ, ಅಕ್ಕ, ಮನೆಯಲ್ಲಿ ಅವಕಾಶ ಸಿಗೋದಿಲ್ಲ, ನೀನು ಮನಸ್ಸು ಮಾಡಿದರೆ ಇಲ್ಲೇ ಎಲ್ಲಾದರೂ ಒಂದು ಸಲ ಮಾಡಿಕೊಂಡು ಹೋಗೋಣ ಎಂದು ನನಗೆ ಕೆರಳಿಸಲು ಮುಂದಾದ. ನಾನು ಬೇಡಕಣು, ಅಮ್ಮ ಬಂದಿರುತ್ತಾರೆ, ಲೇಟ್ ಆದರೆ ಬೈತಾರೆ ಅಂತ ಹೇಳ್ದೆ. ಲೇಟ್ ಆಗಲ್ಲ, 5 ನಿಮಿಷ ಅಂತ ಹೇಳಿ ನನ್ನ ತಲೆ ಕೆಡಿಸಿ ಪಕ್ಕದಲ್ಲಿದ್ದ ಹೊಲದಲ್ಲಿ ಹಾಕಿಕೊಂಡು 3/4 ಗಂಟೆ ಕೊರೆದ. ತದನಂತರ ನಾವು ಮನೆಗೆ ಹೋದೆವು. ಅಷ್ಟರಲ್ಲಿ ನನ್ನ ಅಮ್ಮ ಬಂದಿದ್ದರು. ಅಮ್ಮನ ಜೊತೆ ರಾತ್ರಿ ಕಳೆದು ಮರುದಿನ ಎದ್ದು ಸ್ಕೂಲಿಗೆ ಹೋದೆವು. ಮನೆಗೆ ಬರುವಾಗ ಮತ್ತೊಮ್ಮೆ ಮಾಡಿದ. ಹೀಗೆ ಪರೀಕ್ಷೆ ಮುಗಿದ ಮೇಲೂ ನಾವು ಸುಮ್ಮನಿರಲಿಲ್ಲ. ಒಬ್ಬರಿಗೊಬ್ಬರು ಅಡಿಕ್ಟ್ ಆಗಿ ಗ್ಯಾಪ್ ಸಿಕ್ಕಿದ ಪ್ರತಿ ಸಾರಿ ಅಂದರ್ ಬಾಹರ್ ಆಡುತ್ತಿದ್ದೆವು.
ಹೀಗೆ 3 ತಿಂಗಳು ಕಳೆದ ಮೇಲೆ ನಾನು ವಾಂತಿ ಮಾಡಿಕೊಂಡೆ. ನನ್ನ ಹೊಟ್ಟೆ ಸ್ವಲ್ಪ ಸ್ವಲ್ಪ ಮುಂದೆ ಬರಲು ಶುರು ಮಾಡಿತು. ನಾನು ತಿಂಗಳು ತಪ್ಪಿದಾಗ ನನ್ನ ಮನೆಯವರು ನನ್ನ ಮೇಲೆ ಅನುಮಾನ ಬಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚೆಕಪ್ ಮಾಡಿಸಿದಾಗ ಗೊತ್ತಾಯ್ತು ನಾನು ಅಮ್ಮ ಆಗಿದ್ದೇನೆ ಅಂತ. ಅಮ್ಮ ನನ್ನನ್ನು ಮನೆಗೆ ಕರೆದುಕೊಂಡು ಬಂದು ಸಿಕ್ಕಾಪಟ್ಟೆ ಹೊಡೆದಳು. ಯಾರವನು ಹೇಳೇ ಎಂದು ಬೈದಳು. ನಮ್ಮ ಮಾನ ಹರಾಜ್ ಆಗಿಬಿಟ್ಟೆ ಎಂದು ಕೂಗಿದಳು. ನಾನು ಅಳುತ್ತಿದ್ದ ಪರಿ ನೋಡಿ ಲೋಕಿಯ ಅಪ್ಪ ಅಮ್ಮ ಕೂಡ ಬಂದರು. ಏನಾಯಿತು ಎಂದು ಕೇಳಿದಾಗ ನನ್ನಮ್ಮ ಎಲ್ಲಾ ವಿಷಯವನ್ನು ಅವರಿಗೆ ಹೇಳಿದಳು. ಆಗ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು, ಅನಿತಾ ಇದಕ್ಕೆ ಕಾರಣ ಯಾರು ಎಂದು ನನ್ನ ಬಲವಂತ ಮಾಡಿ ಕೇಳಿದರು. ನಾನಾಗ ನಡೆದ ಎಲ್ಲಾ ವಿಷಯವನ್ನೂ ಹೇಳಿಬಿಟ್ಟೆ. ನನ್ನ ಮಾತನ್ನೂ ಕೇಳಿದ ಚಿಕ್ಕಪ್ಪ ಲೋಕಿಗೆ ಏನೋ ಬಂದಿತ್ತು, ನಿನಗೆ ದೊಡ್ಡ ರೋಗ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವಳಿಗೆ ಹೊಟ್ಟೆ ತುಂಬಿಸಿ ಕೂರಿಸಿದ್ದೀಯಲ್ಲ ಅಂತ ಹೇಳಿ ಲೋಕಿಗೆ ಬೆಲ್ಟ್ನಿಂದ ಸಿಕ್ಕಾಪಟ್ಟೆ ಹೊಡೆದರು. ನನ್ನಮ್ಮ ನಾನೀಗ ಏನು ಮಾಡಲಿ ಅಂತ ಅಳುತ್ತಾ ಕುಳಿತುಕೊಂಡಾಗ ಚಿಕ್ಕಪ್ಪ ಅನಿತಾಗೆ ನಾಟಿ ಔಷಧಿ ಕೊಡಿಸಿ ಅದನ್ನು ಕರಗಿಸಿ ಬಿಡೋಣ, ಆನಂತರ ಯಾರಾದರೂ ಹುಡುಗನನ್ನು ನೋಡಿ ಮದುವೆ ಮಾಡಿಬಿಡೋಣ ಎಂದು ಸಲಹೆ ಕೊಟ್ಟರು. ನನ್ನಮ್ಮನಿಗೆ ಏನೂ ಮಾಡಬೇಕು ತೋಚದೆ ಸರಿ ಅಂತ ಹೇಳಿ ಗುಟ್ಟಾಗಿ ನನಗೆ ಮಂಗಳೂರಿಗೆ ಕಳಿಸಿ ನಾಟಿ ಔಷಧಿ ಕೊಡಿಸಿ ಹೊಟ್ಟೆಯನ್ನು ಕರಗಿಸಿದರು. ಆಮೇಲೆ ಕರ್ಕೊಂಡು ಬಂದು ನಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿದರು. ನನ್ನ ಗಂಡ ಬೆಂಗಳೂರಿನಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ನನ್ನನ್ನು ಚೆನ್ನಾಗಿಯೇ ಸಾಕುತ್ತಿದ್ದಾರೆ. ಲೋಕಿಗೂ ಹುಡುಗಿ ನೋಡಿ ಮದುವೆ ಮಾಡಿದ್ದಾರೆ. ಹೀಗೆ 18ನೇ ವಯಸ್ಸಿನಲ್ಲಿ ನಾನು ಅಮ್ಮ ಆಗಲು ಹೊರಟಿದ್ದೆ. ಲೋಕಿ 17ನೇ ವಯಸ್ಸಿನಲ್ಲಿ ಅಪ್ಪ ಆಗಲು ಹೊರಟಿದ್ದ. ಈಗ ಲೋಕಿ ಹೊಲದ ಕೆಲಸ ಮಾಡಿಕೊಂಡು ಹೆಂಡತಿ ಜೊತೆ ಚೆನ್ನಾಗಿದ್ದಾನೆ. ಆದರೆ ನಾನು ಹಬ್ಬ ಹರಿದಿನಗಳಿಗೆ ಊರಿಗೆ ಹೋದಾಗ ನನ್ನನ್ನು ಜುಲುಸುರಿಸಿಕೊಂಡು ನೋಡುವ ಬುದ್ಧಿ ಮಾತ್ರ ಇನ್ನೂ ಹೋಗಿಲ್ಲ. ನನ್ನ ಕಥೆಯಲ್ಲಿ ನಾನು ಕಲಿತ ಬುದ್ಧಿ ಏನೆಂದರೆ, ಯಾರನ್ನು ನಂಬಿ ನಮ್ಮ ಮಕ್ಕಳನ್ನು ಪಕ್ಕದ ಮನೆಗೆ ಬಿಟ್ಟು ಹೋಗಬಾರದು, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಅಂತ ಹೇಳುತ್ತಾ ವಂದನೆಗಳು.